1942ರಲ್ಲಿ ಕನ್ನಡ ಪ್ರಹ್ಲಾದ ಅಂತ ಒಂದು ಬಂತು. ಸುಬ್ರಹ್ಮಣ್ಯರು ಅಂತ ಹೇಳಿ ಅವ್ರ ಸಂಸ್ಥೆನಲ್ಲಿ ತೆಗೆದ ಚಿತ್ರ. ಅದರಲ್ಲಿ ನಮ್ಮ ಅಪ್ಪಾಜಿ, ನಾನು, ನನ್ನ ತಮ್ಮ ನಾವೆಲ್ಲ ಇದ್ವಿ. ನಮ್ಮ ಅಪ್ಪಾಜಿ ಅಖಂಡಾಸುರ ಅಂತ ಒಂದು ಪಾತ್ರ ಮಾಡಿದ್ವಿ. ನಾವೆಲ್ಲ ಈ ಸ್ಕೂಲ್ ಹುಡುಗರ ಗುಂಪಿನಲ್ಲಿ ನಾನು ಒಬ್ಬ ಅಂತ ಹೇಳ್ಬೋದು. ಅದು ಬಿಟ್ರೆ ಈಚೆಗೆ ಶಂಕರ್ ಸಿಂಗ್ ಅವರದೊಂದು ಚಿತ್ರ ಬಂತು, ಶ್ರೀನಿವಾಸ ಕಲ್ಯಾಣ ಅಂತ. ಆವಾಗ ನಮ್ಮ ತಂದೆಯವರು ಇರಲಿಲ್ಲ, ಹೋಗ್ಬಿಟ್ಟಿದ್ರು. ಅದರಲ್ಲಿ ಒಂದು ಪಾತ್ರ ನನಗೆ ಸಿಕ್ತು. ಅಂದ್ರೆ ಈ ಸಪ್ತಋಷಿಗಳ ಪೈಕಿ ಒಬ್ಬ ಋಷಿ, ಅಗಸ್ತ್ಯ ಋಷಿ. ಅವನೊಂದು ಗೇಳುದ್ದ ಇರ್ತಾನಂತೆ, ನಾನೊಂದು ಮಾರುದ್ದ ಇದ್ದೆ. ಚಿತ್ರ ಮುಗಿದಂತಹ ಸಂದರ್ಭದಲ್ಲಿ ನಾನು ಸುಬ್ಬಯ್ಯ ನಾಯ್ಡು ಅವರ ನಾಟಕ ಸಂಸ್ಥೆನಲ್ಲಿದ್ದೆ. ಸುಬ್ಬಯ್ಯ ನಾಯ್ಡು ಅವರು ಕೂಡ ಮುತ್ತರಾಜಿ ಅನ್ನೋ ಈ ಪಿಕ್ಚರ್ ನಲ್ಲಿ ಒಂದು ಪಾಠ ಮಾಡಿದಂತ ನೋಡ್ಬೇಕು ಅಂತ ಆಸೆಯಿಂದ ಅವರು ಕೂಡ ಬಂದ್ರು ಚಿತ್ರಕ್ಕೆ. ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಆ ಸೀನು ಬಂತು. ನಾನು ಎಲ್ಲಿದ್ದೀನಿ ಅಂತ ಹುಡುಕಾಡೋಷ್ಟರಲ್ಲಿ ಆ ಸೀನೇ ಹೊರಟೋಗಿತ್ತು. ಆಗ ಚಿತ್ರ